ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ನಂತರ ಕಾರ್ ಪಾಸ್ ಆಯ್ತು. ವಿದ್ಯುತ್ ಹೊಸ ಬದುಕು ಶುರು ಮಾಡ್ಬೇಕು ಅಂತ ದಿಕ್ಕು ನೋಡ್ದ. ಆದ್ರೆ ವಿರಾಜ್ ಮಾತ್ರ ಹರೀಶ್ ಬಳಿ ಹೊಸ ಪ್ರಶ್ನೆ ಇಟ್ಟ. ಹರಿ, ನನ್ ಕೊಟ್ಟ ನಂಬರ್ ಟ್ರೇಸ್ ಆಯ್ತಾ? ಆ್ಯಂಡ್ ಹೊಸ ಆರ್ಟಿಸ್ಟ್ ಸಿಕ್ಕಿದ್ರಾ ಸ್ಕೆಚ್ ಮಾಡ್ಸೋಕೆ ಎಂದು. ಹರಿ ಮೊದಲ ಪ್ರಶ್ನೆ ಕೇಳಿ ಉತ್ತರಿಸ್ಬೇಕು ಅನ್ಕೊಂಡ. ಎರಡನೇ ಪ್ರಶ್ನೆಗೆ ಬೆವರಿದ. ಅವನ ಅಚಾನಕ್ ಬೆವರು ಸಾಕಿತ್ತು ವಿರಾಜ್ಗೆ ಅನುಮಾನ ಹುಟ್ಟಿಸಲು. ಬಾಸ್, ಅದು ಆ ನಂಬರ್ ಡೇಟಾ ಸೆಂಟರ್ನಿಂದ ಡಿಲೀಟ್ ಆಗಿದೆ, ರೆಕಾರ್ಡ್ಸ್ ಕೂಡ ಇಲ್ಲ ಅಂತ ಬರ್ತಿದೆ ಅಂದರು ಎಂದ ಹರೀಶ್. ಹೌದಾ, ಆ ಡೀಟೇಲ್ಸ್ ಯಾಕೆ ಡಿಲೀಟ್ ಆಯಿತು ಅಂತ ಪ್ರಶ್ನೆ ಮಾಡಿದ್ಯಾ ಎಂದು ಮರು ಪ್ರಶ್ನೆ ಮಾಡಿದಾಗ, ಹೌದು ಬಾಸ್, ಯಾರೋ ಟೀಮ್ ಅವರು ಅಚಾನಕ್ಕಾಗಿ ಡೇಟಾ ಡಿಲೀಟ್ ಮಾಡಿರಬೇಕು ಅಂದರು ಎಂದ. ಓಕೆ, ನನಗೆ ಅನುಮಾನ ಇತ್ತು ಇದೇ ರೀತಿ ಏನೋ ಆಗುತ್ತೆ ಅಂತ. ಓಕೆ ಫೈನ್, ಮತ್ತೆ ಆರ್ಟಿಸ್ಟ್ ಕತೆ ಎಂದ. ಬಾಸ್, ನನಗೆ 2 ದಿನ ಸಿಕ್ಕಾಪಟ್ಟೆ ತಲೆನೋವು ಸುಸ್ತು ಅಂತ ಹುಡುಕ್ಲಿಲ್ಲ, ನಾಳೆ ಚೆಕ್ ಮಾಡ್ತೀನಿ ಬಾಸ್ ಎಂದ. ಕೋಲ್ ಎಂದವನು ತನಗೆ ಏನು ಅನುಮಾನವೇ ಇಲ್ಲ ಎನ್ನುವ ಹಾಗೆ ತಾಳ್ಮೆಯಿಂದ ಕುಳಿತ ವಿರಾಜ್. ಹರೀಶ್ ಅವರನ್ನು ಮನೆ ತನಕ ಡ್ರಾಪ್ ಕೊಟ್ಟು ಇನ್ನೇನು ಹೋಗ್ಬೇಕು ಹರೇ ಎಂದ ಬಾಸ್ ಧ್ವನಿ ಕೇಳಿಸಿತು. ಹಾಗೆ ಉಗುಳು ನುಂಗಿ ಅವನ ಕಡೆ ತಿರುಗಿ, ಹೇಳಿ ಬಾಸ್ ಎಂದ. ಹರಿ, ಸಿಕ್ಕಾಪಟ್ಟೆ ಬೆವರಿದ್ಯಾ, ಹುಷಾರಿಲ್ಲ ಅಂತಲೇ ಇರಬೇಕು, ಟೇಕ್ ರೆಸ್ಟ್, 2 ಅಲ್ಲ ಅಂದರೆ 3 ದಿವಸ ರಜಾ ತಗೋ, ನೋ ಪ್ರಾಬ್ಲಮ್ ಎಂದ. ಸರಿ ಬಾಸ್, ಥ್ಯಾಂಕ್ಸ್ ಎಂದು ಹೋದನು. ರೂಮಿಗೆ ಬಂದ ಸಿರಿಗೆ ವಿರಾಜ್ ಮೇಲೆ ವಿಪರೀತ ಸಿಟ್ಟು. ಅವನನ್ನೇ ನುಂಗಾಕುವ ಹಾಗೆ ದುರುಗುಟ್ಟಿ ನೋಡ್ತಿದ್ಲು. ಲಂಕಾಧಿಪತಿ ಅವಳ ಕಡೆಗೆ ನೋಡ್ತಾ ವರುಣ್ ಜೊತೆಗೆ ಮೊಬೈಲ್ನಲ್ಲಿ ನಡೆದ ವಿಚಾರ ತಿಳಿಸ್ತಿದ್ದ. ವರುಣ್ಗೂ ಬರೀ ಬಚಾವಾದ್ಲು ಎಂಬ ಖುಷಿ ಇತ್ತು. ತಮ್ಮನ ಚುರುಕುತನ ಮತ್ತೊಮ್ಮೆ ಮೆಚ್ಚುಗೆ ನೀಡುವ ಹಾಗೆ ಮಾಡಿತ್ತು. ಓಕೆ ಬ್ರೋ, ನಿನ್ನ ಕೆಲಸ ಮುಂದುವರ್ಸು, ಇಲ್ಲಿ ಬೆಂಕಿ, ಬಿರುಗಾಳಿ, ಸುನಾಮಿ 3 ಶುರುವಾಗುವ ಲಕ್ಷಣ ಕಾಣ್ತಿದೆ, ಹೋಗಿ ವಿಚಾರಿಸ್ತೀನಿ ಎಂದು ಕರೆ ಕಟ್ ಮಾಡಿ ಅವಳ ಕಡೆಗೆ ಬಂದ. ಈಗ ನೋಟ ಬೇರೆ ಕಡೆಗೆ ತಿರುಗಿಸಿದ್ಲು. ಯಾಕೆ ಮಂಡೋದ್ರಿ, ದೂರ ಇದ್ರೆ ಇಣಕ್ ನೋಡ್ತೀಯ, ಹತ್ರ ಬಂದ್ರೆ ಕೆಣಕ್ ಕಾಡ್ತೀಯ ಎಂದವನು ಬೆಚ್ಚಿಗೆ ಬೆನ್ನೆಗೆ ಅಪ್ಪಿದ. ಬಿಡಿ ಸರ್ ಎಂದಳು. ಅರೆ, ವಿರಾಜ್ಗೆ ಅವಳನ್ನು ಒಮ್ಮೆ ಸಮೀಪಿಸಿದ್ರೆ ಸಾಕು, ವಿರಾಮ ಕೊಡು ಮನ್ಸೇ ಬರಲ್ಲ. ಇನ್ನಷ್ಟು ಬೆಚ್ಚಗೆ ಅಪ್ಪಿ, ನಿನ್ನ ತಂದೆಗೆ ಈಗಲೂ ನಾನೇನೋ ಮಾಡಿದ್ದೀನಿ ಅನ್ಸುತ್ತೆ ಬಂಗಾರಿ ಎಂದ. ಅವಳಿಗೂ ಇದರಲ್ಲಿ ವಿರಾಜ್ ತಪ್ಪಿಲ್ಲ ಅಂತ ಅರಿವಾಗ್ತಿತ್ತು. ಆದರೆ ಹಾಗಾದರೆ ಕರೆ ಮಾಡಿಸಿದ್ಯಾರು, ಮಾಡಿದ್ಯಾರು ಅಂತ ಕೊಂಚ ಯೋಚನೆಗೆ ಬಿದ್ದಂತೆ ನಿಂತಳು. ಮೆತ್ತಗೆ ಕಿವಿಯಲ್ಲಿ, ಹೇಳ ಮಂಡು ಎಂದ. ಕೊಂಚ ಬಿಡಿಸ್ಕೊಂಡು ಅವನ ಕಡೆ ನೋಡ್ತಾ, ಇಲ್ಲ ಆದರೆ ಎಂದು ಇನ್ನೇನೋ ಹೇಳುವ ಮುನ್ನವೇ ಅವಳನ್ನು ಮತ್ತೆ ತನ್ನ ಬಳಿ ಎಳೆದುಕೊಂಡು, ಸೊ ನಾವು ಡೈವರ್ಸ್ ತಗೊಳ್ಳೋದು ದೂರ ಇಲ್ಲ ಅಂತಾಯಿತು ಎಂದ. ಅವಳ ಚಿತ್ತ ಒದ್ದಾಡಿತು. ತಾನೇನೂ ಮಾಡಿಲ್ಲ ಅಂತ ಗೊತ್ತಾದಾಗ ಡೈವೋರ್ಸ್ ಅಂದಿದ್ದಾನಲ್ಲ. ಆದರೆ ಸರ್ ಎಂದು ಮುಂದೆ ಏನೋ ಹೇಳಬೇಕು, ಆದರೆ ಏನು ಮಂಡು, ಅಷ್ಟರಲ್ಲಿ ನಾನು ನನ್ನ ಚೋಟಾ ರಾವಣ ಕನಸು ಈಡೇರಿಸ್ಕೋಬೇಕು. ಇವತ್ತು ಮುಗೀತು, ಇನ್ನು ನಾಳೆ ಬಾಕಿ. ನಾಳೆ ನೈಟ್ 9 ಗಂಟೆ ಅಷ್ಟರಲ್ಲಿ ಒಂದು ಪ್ಲೇಸ್ ಹೇಳು, ದಿನ ಹೇಳು, ಇಬ್ಬರು ಹನಿಮೂನಿಗೆ ಹೋಗಿ ಬಂದು ಬಿಡೋಣ ಎಂದ ಮೃದುವಾದ ಧ್ವನಿಯಲ್ಲಿ. ಇವನು ಯಾಕಿಷ್ಟು ಅವಸರ ಮಾಡ್ತಾ ಇದ್ದಾನೆ? ಡೈವೋರ್ಸ್ ಅಂತಾನೆ, ಮಗು ಅಂತಾನೆ, ಹೆಂಡತಿ ಅಲ್ಲ ಅಂತಾನೆ, ನಿನ್ನಿಂದಲೇ ಮಗು ಬೇಕು ಅಂತಾನೆ, ಏನು ಇವನ್ ಪ್ರಾಬ್ಲಮ್ ಎಂದು ಆಲೋಚಿಸುತ್ತಾ ನಿಂತಳು. ಐ ಆಮ್ ವೆರಿ ಎಕ್ಸೈಟೆಡ್ ಬಂಗಾರಿ ಎಂದವನು. ನೀನು ಮುತ್ತಿಡಬೇಕು, ಗೊತ್ತಿದ್ದು ಹಳ್ಳಕ್ಕೆ ಬೀಳ್ಬೇಕಾ ಸರ್ ಎಂದಳು. ಅವನಿಗೆ ಅರ್ಥ ಆಗಲಿಲ್ಲ. ಏನೇ ಹೇಳ್ತಿದ್ಯಾ ಎಂದ. ನನಗೆ ಈಗಲೇ ಮಗು ಬೇಡ ಅಂತಿದ್ದೀನಿ ಎಂದಳು ಕೋಪದಲ್ಲಿ. ಯಾಕೆ ಎಂದ. ಡೈವೋರ್ಸ್ ತಗೊಳ್ಳೋರಲ್ವ ನಾವು, ಮಗುನಿಟ್ಕೊಂಡು ಮದುವೆ ಹೇಗಾಗಲಿ ಎಂದಳು. ಅಂದರೆ ನೀನು ಸೆಕೆಂಡ್ ಮ್ಯಾರೇಜ್ ಆಗ್ತೀಯಾ ಮಿಸ್ ಐಸಿರಿ ರಮಣಕಾಂತ್ ಅವರೇ ಎಂದವನ ಕಣ್ಣಲ್ಲಿ ಕೆಟ್ಟ ಕೋಪವಿತ್ತು. ಡೈವೋರ್ಸ್ ಆದಮೇಲೆ ಅವಳು ಮದುವೆ ಆಗ್ತಾಳಾ ಬಿಡ್ತಾಳಾ, ಇವನಿಗೇನು ಸಮಸ್ಯೆ, ಅದು ನನ್ನಿಷ್ಟ, ಕೇಳೋ ಅಧಿಕಾರ ನಿಮ್ಗ್ಯಾರು ಕೊಟ್ಟರು ಮಿಸ್ಟರ್ ವಿರಾಜ್ ಸಿಂಹಾದ್ರಿ ಎಂದಳು. ಓ, ಮಿಸ್ಟರ್ ವಿರಾಜ್ ಸಿಂಹಾದ್ರಿ ಅಂತ ಹೆಸರು ಹಿಡಿದು ಕರೆಯುವ ಧೈರ್ಯ ಬೇರೆ ಬಂತು ನಿನಗೆ ಎಂದ. ಮದುವೆ ಮುರಿಯುತ್ತೆ, ನೀವ್ಯಾರೋ ನಾನ್ಯಾರೋ ಆಗ್ತೀವಿ, ಅದು ನಿಜ ತಾನೇ? ಆವಾಗ ನೀವು ನನ್ನ ಪಾಲಿಗೆ ಮಿಸ್ಟರ್ ಆಗಿಯೇ ಉಳಿಯುವುದು. ಓ, ಎಕ್ಸ್ ಹಸ್ಬೆಂಡ್ ಅನ್ಬೇಕಾ ಸರ್? ನನಗೆ ಆ ರೀತಿ ಕರೆಯೋಕೆ ಇಷ್ಟ ಇಲ್ಲ. ನನ್ನ ಮದುವೆ ಆಗೋ ಹುಡುಗನಿಗೆ ಹರ್ಟ್ ಆಗುತ್ತಲ್ವ ಸರ್ ಎಂದಳು. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಗಟ್ಟಿಯಾಗಿ ಅವಳ ತೋಳು ಬಳಸಿ, ಇನ್ನೂ ಡೈವೋರ್ಸ್ ಆಗೇ ಇಲ್ಲ, ಆಗಲೇ XYZ ಬಗ್ಗೆ ಮಾತಾಡ್ತಾ ಇದ್ದೇನೆ ಎಂದ. ಇನ್ನೇನು ಲೈಫ್ ಲಾಂಗ್ ಒಬ್ಬಂಟಿಯಾಗಿರ್ಬೇಕಾ ಸರ್ ಎಂದಳು. ನೀನು ಒಬ್ಬಂಟಿ ಆಗ್ತೀಯೋ, ಜಂಟಿಯಾಗಿ ಹಾಳಾಗ್ತೀಯೋ, ಐ ಡೋಂಟ್ ಕೇರ್, ಆದರೆ ನನ್ನ ಮಗುವಿಗೆ ನೀನು ತಾಯಿ ಆಗ್ತೀಯ, ಆಗಬೇಕು ಅಷ್ಟೆ ಎಂದ ಚೂಪು ನೋಟ ಬೀರಿ. ಆಗಲ್ಲ ಅಂದರೆ ಏನು ಮಾಡ್ತೀರಾ ಸರ್ ಎಂದಳು. ಫೋರ್ಸ್ ಎಂದು ತೋಳು ಬಿಟ್ಟ. ಫೋರ್ಸಾ?
ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಮುಟ್ಟೋ ಹಾಗಿಲ್ಲ ನೀವು. ಸುಮ್ಮನೆ ಮಗು ಅದು ಇದು ಅಂತ ನನ್ನ ಸತಾಯಿಸ್ಬೇಡಿ. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನನಗೆ ನಿಮ್ಮ ಮಗುವಿಗೆ ತಾಯಿಯಾಗೋ ಆಲೋಚನೆ ಇಲ್ಲ ಎಂದು ಹೋಗಬೇಕು ಕೋಪಗೊಂಡಿದ್ದ ವಿರಾಜ್ ಅವಳನ್ನು ಕೋಪದಿಂದ ತನ್ನ ಬಾಹುವಿನಲ್ಲಿ ಹೊತ್ತನು. ವಿರಾಜ್ ಸರ್ ಬಿಡಿ ನನ್ನ ಎಂದು ಅಕ್ಕಿ ಕೇಳಿಕೊಳ್ಳುವಾಗ, ನನ್ನ ಕೆಣಕಬೇಡ ಅಂತ ಹೇಳಿರಲಿಲ್ವಾ ನಿನಗೆ? ಈಗ ಬಾಯಿಗೆ ಬಂದಂತೆ ಮಾತಾಡಿಸಿ ಬಾಯಿಗೆ ಬಂದಿದ್ದು ಹೇಳ್ತೀಯಾ? ಸುಮ್ಮನೆ ಬಿಡಲ್ಲ ಕಣೆ. ಅದೇಗೆ ಇವತ್ತು ನನ್ನಿಂದ ತಪ್ಪಿಸ್ಕೊಳ್ತೀಯಾ ನಾನು ನೋಡ್ತೀನಿ. ನಾಳೆ ತನಕ ಯಾಕೆ ಕ್ಷಣ, ಇವತ್ತೇ ಮಾಡ್ಕೊಳ್ಳೋಣ ನನ್ನ ಕನಸನ್ನು ನನಸು ಎನ್ನುತ್ತಾ ಬೆಡ್ ಮೇಲೆ ಅವಳನ್ನು ಎತ್ತಾಕಿ ತನ್ನ ಶರ್ಟ್ ಬಟನ್ ತೆರೆಯಲು ಆರಂಭಿಸಿದ. ವಿರಾಜ್ ಸರ್ ಪ್ಲೀಸ್ ಬಿಡಿ ನನ್ನ ಎಂದು ಎದ್ದೋಗುತ್ತಿದ್ದವಳನ್ನು ಬಿಡದೆ ಅವಳನ್ನು ಒರಟಾಗಿ ಮುಚ್ಚೋಕ್ಕೆ ಶುರು ಮಾಡ್ತಾ ಅವಳ ಕೈಗಳಿಗೆ ಕೈ ಸೇರಿಸ್ಬೇಕು. ಏನೋ ವರ್ಲ್ಡ್ ಟ್ರಿಪ್ಗೆ ಹೋದ್ಯಾ, ಇಲ್ಲ ಎಲ್ಲಿ ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಅಂತ ಆಲೋಚಿಸುತ್ತಿದ್ಯಾ ಎನ್ನುತ್ತಾ ಅವಳ ಮೃದು ಕೆನ್ನೆಗೆ ಕೆನ್ನೆ ಸವರುತ್ತಾ ವಿರಾಜ್ ಮಾತಾಡಿಸಿದಾಗಲೇ ನಮ್ಮ ವಾಸ್ತವಕ್ಕೆ ಮರಳಿತು. ತಾನಿಷ್ಟೊತ್ತು ಕಂಡಿದ್ದು ಕನಸು ಅಂತ ಗೊತ್ತಾಗಿತ್ತು. ಅವನ ಕಡೆ ನೋಡಿ, ಬೆಡ್ ಕಡೆ ನೋಡಿ, ಅಂದರೆ ನಾನು ಇವ್ರಿಗೆ ಉಲ್ಟಾ ಹೊಡೆದ್ರೆ ಏನಾಗುತ್ತೆ ಅಂತ ಕನಸು ಕಂಡಿದ್ದ. ನಿಜ ವಿರಾಜ್ ಸರ್ನ ಕೆಣ್ಕಿದ್ರೆ ಅವ್ರ ತಲೆ ಕೆಟ್ಟಿ ಏನು ಬೇಕಾದರೂ ಮಾಡ್ತಾರೆ. ರಿಸ್ಕ್ ಬೇಡ ಸಿರಿ, ನಾಳೆ ತನಕ ಟೈಮ್ ಇದೆ, ಆಲೋಚನೆ ಮಾಡೋಣ ಎಂದ್ಕೊಂಡು ಅವನ ಕಡೆ ನೋಡಿ ಮತ್ತೇನೂ ಮಾತಾಡದೆ ಅಲ್ಲಿಂದ ಹೋಗಬೇಕು ಅಡ್ಡ ಹಾಕ್ದ. ಎಡಕ್ಕೂ ಹೋಗಲು ಬಿಡಲಿಲ್ಲ, ಬಲಕ್ಕೂ ಬಿಡಲಿಲ್ಲ. ವಿರಾಜ್ ಸರ್ ದಾರಿ ಬಿಡಿ ಎಂದಳು. ಅದು ಅವನನ್ನು ನೋಡದೆಯೇ ಸುಮ್ಮನೆ ಇದ್ದವನನ್ನು ಕೆಣಕಿ ಬಾಯ್ ಎಂದಿದ್ದು ನೀನೇ ಅಲ್ವಾ ಬಂಗಾರಿ? ಈಗ ದಾರಿ ಬಿಡಿ ಅಂದರೆ ಯಾವ ನ್ಯಾಯ ಎಂದು ನಡು ಬಳಸಿ ಈಗ ಕೋಪದ ಜೊತೆ ಪ್ರೀತಿಯ ಧ್ವನಿ ಅವನದ್ದು. ಬಿಡಿ ನನ್ನ, ನಿಮ್ಮನ್ನು ಯಾರಾದರೂ ಕೆಣಕೋ ಧೈರ್ಯ ಮಾಡೋಕ್ಕಾಗತ್ತಾ? ಮಾಡಿದ್ದು ನೀವು ಸುಮ್ಮನೆ ಬಿಡ್ತೀರಾ? ನೀವು ಹೇಳಿದೆ ನಡಿಬೇಕು, ಅಂದ್ಕೊಂಡಂತೆಯೇ ಆಗಬೇಕು ತಾನೆ ಎಂದಳು. ಇದೇನು ಚಿನ್ನ, ನಾನು PVR ಶೋ ಬಗ್ಗೆ ಮಾತಾಡ್ತಿದ್ರೆ ನೀನು MTR ಮಸಾಲ ಬಗ್ಗೆ ಮಾತಾಡ್ತಿದ್ಯಾ ಎಂದು ಗುಳಿಕೆನೆ ತೋರಿದ. ಅವನದೇ ಶೈಲಿಯಲ್ಲಿ ಹನಿಮೂನ್ ಬಗ್ಗೆ ಹೇಳಿದ್ದಕ್ಕೆ ಇವಳು ಬೇರೆ ಕತೆ ಹೇಳ್ತಿದ್ದಾಳೆ ಎಂದು. ಏನು ಮಾಡೋಣ ಸರ್, ನೀವು ಮಾತಾಡೋ ಟಾಪಿಕ್ ಹೆಸರು ಬಗ್ಗೆ ನಂಗೆ ಗೊತ್ತಾಗಲಿಲ್ಲ. ಇನ್ನು ಮುಂದೆ ಟಾಪಿಕ್ ಹೇಳಿ ಮಾತಾಡಿ, ಹಾಗೆ ನನಗೂ ಮಾತಾಡೋಕ್ಕೆ ಸುಲಭ ಆಗುತ್ತೆ ಎಂದಳು. ಆಯಿತು, ಈಗ ನೇರವಾಗಿ ಕೇಳ್ತೀನಿ, ಈ ಸಿಡುಕು ವರ್ಷನ್ಗೆ ಕಾರಣ ಏನು? ಐ ಮೀನ್ ನಮ್ಮ ಹನಿಮೂನ್ ವಿಚಾರ ಬರೋಕ್ಕೂ ಮುಂಚೆ ನಾಗವಲ್ಲಿ ಥರ ಯಾಕೆ ನೋಡ್ತಿದ್ದೆ ಎಂದ. ಗೊತ್ತಿಲ್ವಾ ನಿಮಗೆ? ಬರೀ ಹೂ ಅಂತ ಹುಡುಗಿ, ವಿದ್ಯುತ್ ಮೈ ತುಂಬ ಸಿಟ್ಟು ಸೇಡು ಅಂತ ವಿಷ ತುಂಬಿರೋ ಹುಡುಗ, ಅವಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತೀರಾ? ಯಾಕೆ ಸರಿ ಅಂತ ಕೆಟ್ಟ ನಿರ್ಧಾರ ಮಾಡ್ತಿದ್ದೀರಾ ಎಂದಳು. ಅವನಂತೂ ಇದೊಂದು ಮ್ಯಾಟರೇ ಅಲ್ಲ ಎನ್ನುವ ಹಾಗೆ ನಗ್ತಿದ್ದ. ಅವಳಿಗೆ ಪಿತ್ತ ಏರಿತು. ಅವನ ಅಕ್ಕ ನಾನು, ನನಗೆ ಅವನ ಮೇಲೆ ನಂಬಿಕೆ ಇಲ್ಲ. ನಿಮ್ಗೆ ಎಲ್ಲಿಂದ ಬಂತು ನಂಬಿಕೆ ಅಂತ ಹೇಳಿ? ಸರ್ ಅವನಿಗೆ ಗೊತ್ತು ಗುರಿ ಇಲ್ಲ ಎಂದು ಗಂಟಲು ಹರ್ಚ್ಕೊಂಡ್ರು ವಿರಾಜ್ ಯಾರೇ ಅನ್ನಲಿಲ್ಲ. ಅವನ ವರ್ತನೆ ಮತ್ತಷ್ಟು ಕೋಪ ತರಿಸ್ತು ಅವಳಿಗೆ. ಎಷ್ಟು ಕೂಲಾಗಿದ್ದೀರಾ ಸರ್, ಹೇಳಿ ಸರ್, ಈ ನಿರ್ಧಾರದ ಹಿಂದೆ ಏನು ಆಲೋಚನೆ ಇದೆ ನಿಮಗೆ? ಅವಳು ನಿಮಗೆ ತಂಗಿ ಅಂತ ಭಾವಿಸಿನೇ ಈ ಡಿಸಿಷನ್ ತಗೊಂಡ್ರಾ, ಇಲ್ಲ ನಿಮ್ಮ ಚಿಕ್ಕಮ್ಮನ ಮಗಳು ಅಂತ ಹಾಳು ಬಾವಿಗೆ ತಳ್ಳುವ ದ್ವೇಷನ ಎಂದು ಆಕೆ ಹೇಳುವಾಗಲೇ ಅವನ ಮುಖದಲ್ಲಿ ನಗು ಮಾಯವಾಗಿತ್ತು. ವಿಪರೀತ ಸಿಟ್ಟು ಬಂದಿತ್ತು. ಪೂರ್ಣ ಆಗುವ ಮುನ್ನವೇ ಸರಿ ಎಂದು ಮುಷ್ಟಿ ಕಟ್ಟಿದ. ಅದೀಗೂ ಈಗ ಮಲತಾಯಿ ಮಗಳು ಅಂತ ನಿರ್ಧಾರ ಮಾಡಿದ ಎಂದು ಕೇಳಿ ವಿಪರೀತ ಸಿಟ್ಟು ಬಂದಿತ್ತು. ಹಲ್ಲು ಕಚ್ಚಿ ಮುಷ್ಟಿ ಬಿಗಿ ಮಾಡ್ದ. ಅವನ ನರನಾಡಿಯೆಲ್ಲ ಎದ್ದು ಕಾಣುವ ಹಾಗೆ ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಳ್ಳಲು ನೋಡಿದ. ಸಿರಿಗೆ ತಾನು ಮಿತಿ ಮೀರಿ ಮಾತಾಡಿದೆ ಎಂದು ಗೊತ್ತಾಯಿತು. ಅವನ ಸುಡುವ ನೋಟ ಕಂಡು ಸಾರಿ ಸರ್, ಅದು ನನ್ನ ಎಂದು ಏನೋ ಹೇಳಲು ನೋಡಿದ್ಲು. ಆದರೆ ಅವನು ಕೇಳದೆ ಹೋಗೇಳಿಂದ ಎಂದ. ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಸಾರಿ ಸರ್, ಏನೋ ಬಾಯಿ ಮಾತಿಗೆ ಆಲೋಚನೆ, ಅದೆಲ್ಲ ಇಷ್ಟು ಆರಾಮಾಗಿ ಇದ್ದೀರಾ ಅಂದರೆ ಏನೋ ಬೇರೆ ಹೇಳೋಕೆ ಎಂದು ಮತ್ತೇನೋ ಹೇಳುವಾಗ ಮಿಸ್ ಐಸಿರಿ ರಮಣ ಕಾಂಟ್ ಜಸ್ಟ್ ಗೋ ಔಟ್ ಎಂದ. ಅವನ ಕೋಪ ವಿಕೋಪಕ್ಕೇರಿತು ಈ ಬಾರಿ. ಆದರೂ ಸಮಜಾಯಿಸಲು ಮತ್ತೆ ಅವಳು ಬಾಯಿ ತೆರೆಯಲು ನೋಡಿದ್ಲು. ಅವಳನ್ನು ಅಲ್ಲೇ ಇದ್ದ ಗೋಡೆಗೆ ಒರಗಿಸಿ, ನಾನು ಅವಳನ್ನು ಹಾಳು ಬಾವಿಗೆ ತಳ್ಳೋಕೆ ಇಷ್ಟು ಟೈಮ್ ಬೇಕಿರಲಿಲ್ಲ ಕಣೆ. ಅದು ನಿನ್ನ ತಮ್ಮನ ಕೈಗೆ ಕೊಟ್ಟು ಮದುವೆ ಮಾಡಿಸಿ ಹಾಳು ಬಾವಿಗೆ ತಳ್ಳುವ ಜುಜುಬಿ ಪ್ಲಾನ್ ಅವಶ್ಯಕತೆ ಏನಿದೆ ನನಗೆ? ಇದರಲ್ಲಿ ನನ್ನ ತಂಗಿ ಜೊತೆಗೆ ನಿನ್ನ ತಮ್ಮನ ಭವಿಷ್ಯ ಕೂಡ ಬದಲಾಗಿ ಅವನು ಒಂದು ನೆಲೆ ಕಾಣಲು ಸಹಾಯ ಆಗಲಿ ಅಂತ ಸವಾಲು ಹಾಕಿ ಜವಾಬ್ದಾರಿ ಕೊಟ್ಟೆ. ಪ್ರೀತಿಗೆ ಎಲ್ಲರನ್ನೂ ಬದಲಿಸುವ ತಾಕತ್ತಿದೆ. ಅವನ ಕಣ್ಣಲ್ಲಿ ಅವಳ ಮೇಲಿರೋ ಪ್ರೀತಿ ಕಾಣಿಸಿದ್ದಕ್ಕೆ ಅವನಿಗೆ ಆ ಚಾಲೆಂಜ್ ಹಾಕಿ ಕಳಿಸಿದ್ದು. ಯಾರಿಗೂ ಬಗ್ಗದ ಹುಡುಗ ನನ್ನ ತಂಗಿ ಮೇಲಿನ ಪ್ರೀತಿಗೆ ತಲೆ ಬಾಗಿಸಿ ದುಡ್ದು ತನ್ನ ಕಾಲ ಮೇಲೆ ನಿಂತು ಅವಳಿಗಾಗಿ ಬಂಗಾರದ ಬಳೆ ತರ್ತಾನೆ ಅಂದರೆ ಅವನ ತಾಳ್ಮೆ, ನಂಬಿಕೆ ಮತ್ತು ಪ್ರೀತಿ ಪವಿತ್ರವಾದದ್ದು ಆಗಿರಲೇಬೇಕು. ಆಗಿದ್ರೆ ಮಾತ್ರ ತಾಯಿ ಚಾಲೆಂಜ್ ಗೆಲ್ಲೋಕೆ ಸಾಧ್ಯ. ಇದು ನಿನ್ನ ತಮ್ಮನ ಪ್ರೇಮ ಪರೀಕ್ಷೆ ಅಷ್ಟೇ ಅಲ್ಲ, ಬದುಕಿಗೆ ಅವನು ಉತ್ತರ ಹುಡುಕುವ ಜೀವನ ಪರೀಕ್ಷೆ. ಇದರಲ್ಲೂ ನನ್ನ ಅನುಮಾನಿಸ್ತೀಯಾ ಅಂದರೆ ಎಂದವನ ಕಣ್ಣು ಮತ್ತಷ್ಟು ಕೆಂಪಾಯಿತು. ಇಲ್ಲ ಸರ್, ಏನೋ ಬಾಯಿ ಮಾತಿಗೆ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸರ್ ಎಂದು ಕೈ ಜೋಡಿಸಿ ಕೇಳಿದ್ಲು. ನಿಜ ಅದೇ,
ಅವಳು ಬೇಕು ಅಂತ ಆಡಿದ ಮಾತಲ್ಲ ಅದು. ಅವನು ತುಂಬ ಕೂಲಾಗಿ ನಗೋದು ನೋಡಿ ಕೋಪದಲ್ಲಿ ಆಡಿದ ಮಾತದು ಅಷ್ಟೆ. ಆಡಿದ ಮಾತು ಹಿಂದಕ್ಕೆ ತಗೊಳ್ಳೋದು ಕಷ್ಟ ಅಂತ ಈಗ ಅರ್ಥ ಆಗಿತ್ತು ಅವಳಿಗೆ. ಇದೇ ಮಾತು ಬೇರೆ ಯಾರಾದರೂ ಆಡಿದ್ರೆ ಎಂದನು ಕೈ ಮುಷ್ಟಿ ಮಾಡಿ ತೋರಿ ಅವಳಿಗೆ ಹೊಡೆದನೇನೋ ಎಂಬುವಂತೆ ಕೈ ಮುಂದೆ ಮಾಡಿ ಅವಳ ಪಕ್ಕದ ಗೋಡೆಗೆ ಗುದ್ದಿದ. ಅವನ ಕೈಯಿಂದ ರಕ್ತವೇ ಬಂದ್ಬಿಟ್ಟಿತ್ತು. ವಿರಾಟ್ ಸರ್ ಎಂದು ಅವನ ಕೈ ಮುಟ್ಟಲು ಬಿಡ ಎಂದು ದೂರ ತಳ್ಳಿದ. ಅವಳ ಕಣ್ಣೀರ ಧಾರೆ ಶುರುವಾಯಿತು. ಯಾಕೆ ಯಾವಾಗಲೂ ನನ್ನ ಮೇಲೆ ಡೌಟ್ ನಿನಗೆ? ಇಷ್ಟೆಲ್ಲ ಆದರೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವೇನೆ? ತುಂಬ ನೊಂದ್ಕೊಂಡೆ ಕೇಳಿದ್ದ. ಇಲ್ಲ ಸರ್, ನನ್ನ ಬಾಯಿ ತಪ್ಪಿ ಎಂದು ಆಕೆ ಹೇಳುವಾಗ ಅವಳ ಮುಂದೆ ಕೈ ಅಡ್ಡವಿರಿಸಿ ಸಾಕು ಸಾಕು, ನೀನಾಗಿದ್ದಕ್ಕೆ ಉಳಿದಿದ್ಯಾ. ಬೇರೆ ಯಾರಾದರೂ ಆಗಿದ್ರೆ ಈ ರಕ್ತ ಅವ್ರ ಮೂಗು ಬಾಯಿಂದ ಬರ್ತಿತ್ತು ಎಂದು ಕೊಂಚ ದೂರ ಹೋಗಿ, ನನ್ನ ಪ್ರೀತಿ ನಿನಗೆ ಈ ಜನ್ಮದಲ್ಲೇ ಅರ್ಥ ಆಗಲ್ಲ ಬಿಡು. ನಂಬಿಕೆ ಇಲ್ಲದ್ಮೇಲೆ ಪ್ರೀತಿಗೆ ಬೆಲೆನೇ ಇಲ್ಲ. ನಾನು ಹಿಂಗೆ ಕೊಡು ಇಂಪಾರ್ಟೆನ್ಸ್ ನಿನಗೆ ಅರ್ಥನೇ ಆಗಲ್ಲ ಅನ್ಸುತ್ತೆ ಎಂದು ಬಾಗಿಲನ್ನು ರಭಸವಾಗಿ ಹಾಕೊಂಡು ಹೋದ. ಸಿರಿಗೆ ತಲೆ ಕೆಟ್ಟಿತು. ಯಾಕಾದರೂ ಈ ರೀತಿ ಮಾತಾಡಿದ್ನೋ ಎಂದು ಹಣೆ ಒತ್ತಿಕೊಂಡು ಅಲ್ಲೇ ಅಳುತ್ತಾ ಕೂತಳು. ಮೊದಲೇ ಕೋಪಿಷ್ಟ, ಈಗ ನಿಜಕ್ಕೂ ತನ್ನನ್ನು ಕ್ಷಮಿಸಲ್ಲ ಎಂದು ಚಿಂತೆಗೆ ಬಿದ್ದಳು. ಇತ್ತ ರೂಮ್ ಸೇರಿದ ಪರಿಗೆ ಇಷ್ಟು ಹೊತ್ತು ಪಂಜರದಲ್ಲಿದ್ದ ಹಾಗೆ ಭಾಸವಾಗಿ ಈಗ ಹಾರಲು ಬಿಟ್ಟಂತ ಅನುಭವ. ಹಾಗೆ ತಂಪಾದ ಮರದ ಗಾಳಿ ಪಡೆಯುತ್ತಾ ಬಾಲ್ಕನಿಯಲ್ಲಿ ನಿಂತವಳು ವಿದ್ಯುತ್ ಬಗ್ಗೆ ಆಲೋಚನೆ ಮಾಡಿದ್ಲು. ತುಂಬ ಸಮಯದ ನಂತರ ಈ ವಿದ್ಯುತ್ ನನ್ನ ಲವ್ ಮಾಡ್ತಾ ಇದ್ನ? ರಿಯಲಿ? ನಂಬಲು ಆಗ್ತಿಲ್ವಲ್ಲ. ಆದರೆ ನಾನೇ ಅಣ್ಣನ ಮದುವೆ ನಿಲ್ಲಿಸಲು ಫೋನ್ ಮಾಡಿದ್ದು ಅಂತ ಗೊತ್ತಿದ್ರು ಯಾಕೆ ಅವನು ಬಾಯ್ ಬಿಡಲಿಲ್ಲ? ಸಿಂಪತಿ ಗಳಿಸೋಕ? ಇಲ್ಲ ಪ್ರೀತಿಯಾಗಿದೆ ಅಂತಾನ ಎಂದ್ಕೊಂಡ ತಕ್ಷಣ ಅವಳಿಗೆ ವಿಚಿತ್ರ ಭಯ ಶುರುವಾಯಿತು. ಛೇ, ನನ್ನ ಅಣ್ಣನಿಗೆ ಮೋಸ ಮಾಡಿದೆ ಅಂತ ಕಾಡ್ತಾ ಇದೆ. ನನ್ನಿಂದ ಸತ್ಯ ಮುಚ್ಚಿಡೋಕೆ ಆಗ್ತಿಲ್ಲ. ಇವತ್ತು ಅಣ್ಣ ನಂಗೆ ಮಾಡಿರೋ ಸಹಾಯ ಅಂತಿಂಥದ್ದಲ್ಲ. ನಾನು ಅವನಿಗೆ ಮೋಸ ಮಾಡಿದರೆ ಆ ರಾಯರು ನನ್ನ ಕ್ಷಮಿಸಲ್ಲ. ನನ್ನ ಅಣ್ಣನ ಪಾದ ಹಿಡಿದು ಕ್ಷಮೆ ಕೇಳ್ತೀನಿ. ಅವ್ನು ಖಂಡಿತ ನನ್ನ ಕ್ಷಮಿಸ್ತಾನೆ. ಆದರೆ ಆ ಕ್ಷಣ ನನ್ನ ಬಳಿ ಬೇರೆ ಚಾಯ್ಸ್ ಇರಲಿಲ್ಲ. ಹೆದರಿ ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ಬೇಕಾದರೂ ಒಂದೇಟು ಹೊಡೆದು ಕೋಪ ತೀರಿಸ್ಕೊ ಅಂತ ಕೇಳ್ಕೊಳ್ತೀನಿ. ಇನ್ನೂ ತಡ ಮಾಡಬೇಡ ಪರಿ. ಹೋಗು, ಈಗಲೇ ನಿನ್ನ ಅಣ್ಣನ ಮುಂದೆ ಸತ್ಯ ಒಪ್ಪಿ ಕಾಲಿಗೆ ಬೀಳು. ಅಣ್ಣ ಅತ್ತಿಗೆ ಲೈಫ್ ಚೆನ್ನಾಗಿರಲಿ, ಅವನಿಗೆ ಅತ್ತಿಗೆ ಪ್ರೀತಿ ಸಿಗಲಿ ಎಂದ್ಕೊಂಡು ರೂಮ್ ಬಾಗಿಲು ತೆರೆದ್ಲು. ಆದರೆ ಅವಳ ಕಣ್ಣಿಗೆ ಮುಂದೆ ಇದ್ದ ಆ ವ್ಯಕ್ತಿನ ಕಂಡು ಮತ್ತೆ ಹೆದರಿಕೆ ಶುರುವಾಯಿತು ಅವಳಿಗೆ. ಮುಂದೆ ಸಿರಿ ಮಾತಿಗೆ ಕೋಪ ಬಂತ. ಈ ಸೀನ್, ಈ ಅಪನಂಬಿಕೆ ಮುಂದಿನ ದಿನಗಳಲ್ಲಿ ಪಾಠ. ಮುಂದಿನ ಸಂಚಿಕೆಯಲ್ಲಿ ಅಜ್ಜಿ ನಿಂತ್ಕೊಳ್ಳಿ, ನಾನು ವಿರಾಟ್ ಸಿಂಹಾದ್ರೆ ಹೆಂಡ್ತಿ. ನೀವು ನನ್ನ ಬಳಿ ಸತ್ಯ ಮುಚ್ಚಿಡೋ ಹಾಗಿಲ್ಲ. ಹೇಳಿ, ವಿರಾಟ್ ಸರ್ ಅಮ್ಮ ಹೇಗೆ ಸತ್ರು? ಅಪ್ಪಾಜಿ ಗಿರಿಜಮ್ಮನ ಮದುವೆ ಆಗಿದ್ದು ಹೇಗೆ? ನಿಮ್ಮ ಮಗಳು ಸತ್ತಿದ್ದು ಹೇಗೆ? ನಿಮ್ಮ ಮಗಳಿಗೆ ಮೋಸವಾಗಿದ್ದು ಎಲ್ಲಿ ಎಂದು ಗಾಂಭೀರ್ಯದ ಮೊಗದಲ್ಲಿ ಕೇಳಿದ್ಲು ಸಿರಿ. ಆಗ ಅಜ್ಜಿ ಕಣ್ಣು ತುಂಬಿತ್ತು. ಪ್ಲೀಸ್ ಅಜ್ಜಿ, ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಎಂದು ಸಿರಿ ಕೇಳುವಾಗ, ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.